ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಿ ಕೆ ಕಿಸ್ಗೇಟ್. ಇವತ್ತು ನಾವು ಕೆಲವು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನು ನೋಡೋಣ ಬನ್ನಿ. ಇದರಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದ್ದೀರಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನಾವು ಪ್ರಶ್ನೆಗಳನ್ನು ನೋಡುವುದಕ್ಕಿಂತ ಮುಂಚೆ ನಮ್ಮ ಚಾನಲ್ ಕಡೆಯಿಂದ ಸಣ್ಣ ಸೂಚನೆ. ನಮ್ಮ ಚಾನಲ್ನಲ್ಲಿ ಪ್ರತಿದಿನ ರಾತ್ರಿ 7 ಗಂಟೆಗೆ ವಿಡಿಯೋ ಬರುತ್ತೆ. ಮಧ್ಯಾಹ್ನ 12 ಗಂಟೆಗೆ ಬಹುಆಯ್ಕೆ ಪ್ರಶ್ನೆ ಇರುತ್ತೆ. ಹಾಗೆ ಪ್ರತಿ ರವಿವಾರ ಬೆಳಗ್ಗೆ 8 ಗಂಟೆಗೆ ಒಗಟುಗಳ ವಿಡಿಯೋ ಬರುತ್ತೆ. ಆದ ಕಾರಣ ನೀವು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆನಲ್ಲಿ ಇಟ್ಟುಕೊಳ್ಳಿ. ಮೊದಲನೇ ಪ್ರಶ್ನೆ, ಯಾವ ರಾಜ್ಯದ ಮಗು ಹುಟ್ಟಿದ 6 ತಿಂಗಳಿಗೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದು ದಾಖಲೆ ಮಾಡಿದೆ? ಎ ಅಸ್ಸಾಂ, ಬಿ ಕೇರಳ, ಸಿ ಗುಜರಾತ್, ಡಿ ಆಂಧ್ರ ಪ್ರದೇಶ್. ಸರಿಯಾದ ಉತ್ತರ ಡಿ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ಪ್ರಜ್ವಲ್ ಎಂಬ 6 ತಿಂಗಳಿನ ಮಗು ತಾಯಿ ಯಾವುದೇ ಆಟಿಕೆಯನ್ನು ತೋರಿಸಿದರೂ ಅದನ್ನು ಗುರುತಿಸುವ ಸಾಮರ್ಥ್ಯವನ್ನು ಹೊಂದಿದ್ದು, ಇದನ್ನು ಗುರುತಿಸಿದ ಸಂಸ್ಥೆಯು ಜುಲೈ 29ರಂದು ನೊಬೆಲ್ ಪ್ರಶಸ್ತಿ ದಾಖಲೆಯನ್ನು ಆನ್ಲೈನ್ ಮೂಲಕ ಕಳುಹಿಸಿದ್ದಾರೆ. ಎರಡನೇ ಪ್ರಶ್ನೆ, ಶ್ರೀಮಂತ ರೈತರನ್ನು ಹೊಂದಿರುವ ರಾಜ್ಯ ಯಾವುದು? ಎ ಪಂಜಾಬ್, ಬಿ ಕಲ್ಕತ್ತಾ, ಸಿ ಕೇರಳ, ಡಿ ರಾಜಸ್ಥಾನ್. ಸರಿಯಾದ ಉತ್ತರ ಎ ಪಂಜಾಬ್. ಶ್ರೀಮಂತ ರೈತರನ್ನು ಹೊಂದಿರುವ ರಾಜ್ಯ ಯಾವುದು ಎಂದರೆ ಅದು ಪಂಜಾಬ್ ಆಗಿದೆ. ಮೂರನೇ ಪ್ರಶ್ನೆ, ಪನ್ನೀರ್ ಜೊತೆಗೆ ಯಾವುದನ್ನು ತಿನ್ನುವುದರಿಂದ ಅಪಾಯಕಾರಿ ಎಂದು ಪರಿಗಣಿಸಲಾಗಿದೆ? ಎ ಮೊಸರು, ಬಿ ಹಾಲು, ಸಿ ಬೆಣ್ಣೆ, ಡಿ ತುಪ್ಪ. ಸರಿಯಾದ ಉತ್ತರ ಡಿ ತುಪ್ಪ. ಪನ್ನೀರ್ ಜೊತೆಗೆ ತುಪ್ಪವನ್ನು ಸೇವಿಸುವುದರಿಂದ ಅಪಾಯಕಾರಿ ಎಂದು ವೈದ್ಯರಿಂದ ತಿಳಿದು ಬಂದಿದೆ. ನಾಲ್ಕನೇ ಪ್ರಶ್ನೆ, ಬೈಕನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಎ ಚೀನಾ, ಬಿ ಇಂಗ್ಲೆಂಡ್, ಸಿ ಅಮೆರಿಕ, ಡಿ ಭಾರತ. ಸರಿಯಾದ ಉತ್ತರ ಬಿ ಇಂಗ್ಲೆಂಡ್. ಬೈಕನ್ನು ಇಂಗ್ಲೆಂಡಿನಲ್ಲಿ ಮೊಟ್ಟ ಮೊದಲು ಕಂಡುಹಿಡಿಯಲಾಯಿತು. ಐದನೇ ಪ್ರಶ್ನೆ, ಭಾರತದ ಮೊದಲ ರಾಜ್ಯ ಯಾವುದು? ಎ ದೆಹಲಿ, ಬಿ ಅಸ್ಸಾಂ, ಸಿ ಬಿಹಾರ್, ಡಿ ಜಮ್ಮು ಕಾಶ್ಮೀರ್. ಸರಿಯಾದ ಉತ್ತರ ಸಿ ಬಿಹಾರ್. ಭಾರತದ ಮೊಟ್ಟ ಮೊದಲ ರಾಜ್ಯ ಬಿಹಾರ್. ಸ್ನೇಹಿತರೆ, ಇವಾಗ ನಾವು 6ನೇ ಪ್ರಶ್ನೆ ನೋಡುವುದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಎಂದರೆ ಲೈಕ್ ಮಾಡಿ. ಬನ್ನಿ 6ನೇ ಪ್ರಶ್ನೆ ನೋಡೋಣ. 6ನೇ ಪ್ರಶ್ನೆ, ದೇಹದಲ್ಲಿ ಗ್ಲೂಕೋಸ್ ಮಟ್ಟ ಯಾವಾಗ ಹೆಚ್ಚಾಗುತ್ತದೆ? ಎ ಮಾಂಸ ಸೇವನೆ, ಬಿ ಸೋಡಾ ಪಾನೀಯ ಕುಡಿದಾಗ, ಸಿ ಅಧಿಕ ಸಕ್ಕರೆಯುಕ್ತ ಆಹಾರ ಸೇವಿಸಿದಾಗ, ಡಿ ಕಾರ್ಬೋಹೈಡ್ರೇಟ್ ಆಹಾರ ಸೇವಿಸಿದಾಗ. ಸರಿಯಾದ ಉತ್ತರ ಡಿ ಕಾರ್ಬೋಹೈಡ್ರೇಟ್ ಆಹಾರ ಸೇವಿಸಿದಾಗ. ಕಾರ್ಬೋಹೈಡ್ರೇಟ್ ಭರಿತ ಆಹಾರವನ್ನು ಸೇವಿಸಿದಾಗ ನಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಹೆಚ್ಚಾಗುತ್ತದೆ. ಕೆಲವೊಮ್ಮೆ ಸರಿಯಾದ ಆಹಾರಗಳನ್ನು ತಿನ್ನುವುದು, ಆದರೆ ಕೆಲವೊಮ್ಮೆ ಊಟದ ನಂತರ ಹಲವಾರು ಗಂಟೆಗಳ ಕುಳಿತುಕೊಳ್ಳುವುದು ನಿಮ್ಮ ಗ್ಲೂಕೋಸ್ ಮಟ್ಟವನ್ನು ಹೆಚ್ಚುವಂತೆ ಮಾಡುತ್ತದೆ. 7ನೇ ಪ್ರಶ್ನೆ, ಯಾವುದನ್ನು ಕುಡಿದರೆ 100 ವರ್ಷ ಗಟ್ಟುಮುಟ್ಟಾಗಿ ಬದುಕಲು ಸಾಧ್ಯ? ಎ ತೆಂಗಿನ ಹಾಲು, ಬಿ ಹಾಗಲಕಾಯಿ ರಸ, ಸಿ ಎಳ್ನೀರು, ಡಿ ಸೇಬು ರಸ. ಸರಿಯಾದ ಉತ್ತರ ಎ ತೆಂಗಿನ ಹಾಲು. ತೆಂಗಿನ ಹಾಲಿನಲ್ಲಿ ಒಳ್ಳೆಯ ಕೊಬ್ಬಿನಾಂಶ ಹೆಚ್ಚಾಗುವುದರಿಂದ ಇದು ನಮ್ಮ ದೇಹದಲ್ಲಿ ಒಳ್ಳೆಯ ಕೊಲೆಸ್ಟ್ರಾಲ್ ಮಟ್ಟವು ಅಭಿವೃದ್ಧಿಪಡಿಸಿ ತನ್ನ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿವೈರಲ್ ಗುಣಲಕ್ಷಣದಿಂದ ನಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ. 8ನೇ ಪ್ರಶ್ನೆ, ಪ್ರಪಂಚದಲ್ಲಿ ಯಾವ ಜೀವಿಗಳ ಸಂಖ್ಯೆ ಅಧಿಕವಾಗಿದೆ? ಎ ಪಕ್ಷಿ, ಬಿ ಮೀನು, ಸಿ ಹಾವು, ಡಿ ನಾಯಿ.
ಸರಿಯಾದ ಉತ್ತರ ಬಿ ಮೀನು. ಪ್ರಪಂಚದಲ್ಲಿ ಮೀನುಗಳ ಸಂಖ್ಯೆ ಅಧಿಕವಾಗಿದೆ ಎಂದು ಪರಿಗಣನೆಯಲ್ಲಿ ತಿಳಿದು ಬಂದಿದೆ. 9ನೇ ಪ್ರಶ್ನೆ, ಯಾವುದು ಮಹಿಳೆಯರಲ್ಲಿ ಸಂತಾನ ಭಾಗ್ಯ ಹೆಚ್ಚಿಸಲು ನೆರವಾಗಿದೆ? ಎ ಮಾಂಸಾಹಾರ, ಬಿ ಮೊಳಕೆ ಕಾಳುಗಳು, ಸಿ ಹಸಿರು ಎಲೆಗಳ ತರಕಾರಿ, ಡಿ ಡೈರಿ ಉತ್ಪನ್ನ ಆಹಾರಗಳು. ಸರಿಯಾದ ಉತ್ತರ ಸಿ ಹಸಿರು ಎಲೆಗಳ ತರಕಾರಿ. ಪಾಲಕ್, ಬಸಳೆ ಹಾಗೂ ಇತರ ದಟ್ಟ ಹಸಿರು ಎಲೆಗಳ ತರಕಾರಿಗಳಲ್ಲಿ ಫೋಲಿಕ್ ಆಸಿಡ್ ಮತ್ತು ಜಿಂಕ್ ಅಂಶಗಳನ್ನು ಹೇರಳವಾಗಿ ಕಂಡುಬರುವುದರಿಂದ ಇವು ಮಹಿಳೆಯರಲ್ಲಿ ಸಂತಾನ ಭಾಗ್ಯ ಹೆಚ್ಚಿಸಲು ನೆರವಾಗಿದೆ. 10ನೇ ಪ್ರಶ್ನೆ, ದೇಹದಲ್ಲಿನ ನೀರಿನ ಕೊರತೆ ರಕ್ತದ ಮೇಲೆ ಯಾವ ಪರಿಣಾಮ ಬೀರುತ್ತದೆ? ಎ ಹರಿವು ಕಡಿಮೆ, ಬಿ ಹೆಪ್ಪುಗಟ್ಟುವಿಕೆ, ಸಿ ರಕ್ತ ಉತ್ಪತ್ತಿ ಕುಂಠಿತ, ಡಿ ರಕ್ತ ಗಟ್ಟಿಯಾಗುತ್ತದೆ. ಸರಿಯಾದ ಉತ್ತರ ಡಿ ರಕ್ತ ಗಟ್ಟಿಯಾಗುತ್ತದೆ. ದೇಹದಲ್ಲಿರುವ ರಕ್ತ ತೇಲುವಾಗಿ ದೇಹದ ಇತರ ಭಾಗಗಳಿಗೆ ಸರಾಗವಾಗಿ ಹರಿಯಲು ನೀರು ಸಹಾಯಕವಾಗುತ್ತದೆ. ಹೀಗಿರುವಾಗ ನೀರಿನ ಕೊರತೆ ಆದರೆ ರಕ್ತ ಗಟ್ಟಿಯಾಗಿ ಸಮಸ್ಯೆಗಳು ಉದ್ಭವಿಸುತ್ತವೆ. ಸ್ನೇಹಿತರೆ, ಇವಾಗ ನಿಮಗೆ ಒಂದು ಒಗಟನ್ನು ನೀಡಲಾಗುತ್ತದೆ. ಈ ಒಗಟಿಗೆ ಯಾರು ಮೊದಲು ಕಾಮೆಂಟ್ ಮಾಡುತ್ತಾರೋ ಅವರ ಕಾಮೆಂಟನ್ನು ಪಿನ್ ಮಾಡುತ್ತೇನೆ. ಒಗಟು: ಮುಳ್ಳು ಮುಳ್ಳಿನ ಚಕ್ರದೊಳಗೆ ಮುಳ್ಳಿನ ಚಕ್ರ, ಮುಳ್ಳು ಮುಳ್ಳಿನ ಚಕ್ರದೊಳಗೆ ಮುಳ್ಳಿನ ಚಕ್ರ. ಸ್ನೇಹಿತರೆ, ನಿಮಗೆ ಗೊತ್ತಿರುವ ಒಗಟುಗಳನ್ನು ಮತ್ತು ಅದರ ಉತ್ತರವನ್ನು ಕಾಮೆಂಟ್ ಮಾಡಿ. ಮುಂದಿನ ಒಗಟುಗಳ ಸ್ಪರ್ಧೆಯಲ್ಲಿ ನಿಮಗೆ ಗೊತ್ತಿರುವ ಒಗಟುಗಳನ್ನು ಹಾಕುತ್ತೇನೆ. ಸ್ನೇಹಿತರೆ, ಇಲ್ಲಿಗೆ ನಿಮ್ಮ ಪ್ರಶ್ನೆಗಳು ಮುಗಿದಿವೆ. ಇದರಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದ್ದೀರಿ ಅಂತ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ಥರದ GK ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಜೈ ಹಿಂದ್, ಜೈ ಕನ್ನಡಾಂಬೆ. ಧನ್ಯವಾದಗಳು.